ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ದೇವರಾಜ್ ಅವರು JDSನಿಂದ, ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ, ರವಿಕುಮಾರ್ ಅವರು BJPಯಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆ್ಯಕ್ಚುಲಿ ಕಾಂಗ್ರೆಸ್ನ ಫಸ್ಟ್ ರಿಯಾಕ್ಷನ್ ತಗೊಳ್ಬೇಕು ಅಂದ್ಕೊಂಡಿದ್ದೆ. ಆದರೆ ಪ್ರಶಾಂತ್ ನಾಥ್ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ನೀವು ಹೇಳಿದ್ರಿ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಗ್ಯಾರಂಟಿಗಳ ಹಣೆ ಬರ ಅಂತ. ನಿಜವಾಗ್ಲೂ ಹಾಗೆ ಅನ್ನಿಸ್ತಾ ಇದೆ, ಅದೇ ದಿಕ್ಕಿನ ಕಡೆ ಹೋಗ್ತಾ ಇದೆ. ಅದೇ ನೋಡಿ, ಇಟ್ಸ್ ಬಟ್ ನ್ಯಾಚುರಲ್. ಗ್ಯಾರಂಟಿಗಳಂದ ಮೇಲೆ ಇದಕ್ಕೆ 2 ಆಯಾಮಗಳಿರ್ತವೆ. ಒಂದು ಆರ್ಥಿಕ ಆಯಾಮ, ಇನ್ನೊಂದು ರಾಜಕೀಯ ಆಯಾಮ. ಹೌದು. ಆರ್ಥಿಕ ಆಯಾಮದ ದೃಷ್ಟಿಯಿಂದ ನೋಡಿದಾಗ ಈಗ ನೀವು ಯಾವುದೇ ಒಬ್ಬ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಬಳಿ ಹೋಗಿ 2 ಸಂಗತಿಗಳನ್ನು ಅದು ಹೇಳ್ತಾರೆ. ಏನು? ಒಂದು, ಇವತ್ತು ಗಳಿಸುವಾಗ ಮುಂದಿಂದು ಯೋಚನೆ ಮಾಡು. ಕರೆಕ್ಟ್. ಅದೇ ಇನ್ವೆಸ್ಟ್ಮೆಂಟ್, ಅದಕ್ಕೆ ಸೇವಿಂಗ್ಸ್ ಮಾಡೋದು. 2ನೇದು, ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಅದು ಯೂನಿವರ್ಸಲ್ ನಿಯಮ. ಹೌದು ಅಲ್ವಾ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಏನು ಮಾಡ್ತು ಅಂತಂದರೆ, ಇಡೀ ತನ್ನ ರಾಜಕಾರಣ, ಮುಂದಿನ ರಾಜಕಾರಣವನ್ನು ಬರೀ ಗ್ಯಾರಂಟಿಗಳ ಆಧಾರದ ಮೇಲೆ ನಾವು ನಡೆಸ್ತೀವಿ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತು. ಅದರಿಂದ ನಮ್ಗೆ ರಾಜಕೀಯ ಡಿವಿಡೆಂಟ್ ಬರುತ್ತೆ. ನಾವು ಈ ಆರ್ಥಿಕವಾಗಿರ್ತಕ್ಕಂಥ ಸಹಾಯವನ್ನು ಕೊಟ್ಟರೆ ನಮಗೂ ಇಂಟರ್ನ್ ಆಗಿ ಓಟ್ಗಳು ಸಿಗ್ತವೆ ಅಂತಕ್ಕಂಥದ್ದು. ಆ ಮಿತ್ ಲೋಕಸಭಾ ಚುನಾವಣೆಯಲ್ಲಿ ಬಸ್ಟ್ ಆಗೋಯಿತು. ಬಸ್ಟ್ ಆಯಿತು. ಬಟ್ ಆ ಮಿತ್ಗಿಂತ ಮುಂಚೆ ನೀವು 30 ವರ್ಷಗಳ, ಬರೀ ಕರ್ನಾಟಕ ಅಷ್ಟೇ ಅಲ್ಲ, ದೇಶದಾದ್ಯಂತ ಕರ್ನಾಟಕದ ಗ್ಯಾರಂಟಿಗಳ ಸಹಾಯ ಆಗ್ತವೆ. ಕರ್ನಾಟಕ ಅಲ್ಲ, ನೀವು ಲಾಸ್ಟ್ 30 ಇಯರ್ಸ್ನ ಪಾಲಿಟಿಕ್ಸನ್ನು ತೆಗೆದು ನೋಡಿ. ಓಕೆ. ರಾಮಕೃಷ್ಣ ಹೆಗಡೆ, NT ರಾಮರಾವ್ ಇಂದ ಬೇರೆ ಬೇರೆ ಸರ್ಕಾರಗಳ ಪಾಲಿಸಿಗಳಲ್ಲಿ ನೋಡಿ. ನಿಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದಾಗ ಮೊದಲ ಚುನಾವಣೆಯಲ್ಲಿ ಓಟ್ ಬರುತ್ತೆ. ಆದರೆ ನಿಮ್ಗೆ 2ನೇ ಚುನಾವಣೆಯಲ್ಲಿ ಅದೇ ವಿಷಯದ ಮೇಲೆ ಜನ ಓಟ್ ಹಾಕಲ್ಲ. ನಿಮ್ಮ ಪರಂಪರಾಗತ ಮತದಾರರು ನಿಮ್ಗೆ ಓಟ್ ಹಾಕ್ತಾರೆ, ಆದರೆ ಹೊಸಬರು ಬಂದು ನಿಮ್ಗೆ ಓಟ್ ಹಾಕ್ತಾರೆ ಅಂತಕ್ಕಂಥ ಉದಾಹರಣೆಗಳು ತೀವ್ರವಾಗಿ ಕಡಿಮೆ. ರಾಜಕೀಯ ಪರಿಣಿತರೊಬ್ಬರು ಇದನ್ನು ಸರಳ ಭಾಷೆಯಲ್ಲಿ ಹೇಳಿದರು. ಜನ ಓಟ್ ಹಾಕೋದು ಏನು ಕೊಡ್ತೀರಿ ಅನ್ನೋದರ ಮೇಲೆ ಹೊರತು ಏನು ಕೊಟ್ಟಿದ್ದೀರಿ ಅನ್ನೋದರ ಮೇಲೆ ಅಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ನೋಡಿ, ಕಳೆದ 1 ವರ್ಷದಿಂದ ಬಹುತೇಕ ಆರ್ಥಿಕ ತಜ್ಞರು, ಪತ್ರಕರ್ತರು ಕೂಡ ಹೇಳ್ತಾ ಇದ್ರು, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದೇನು, ನೀವು 58-60 ಸಾವಿರ ಕೋಟಿಯಷ್ಟು ಹಣವನ್ನು ಹಾಕ್ತೀರಿ, ನಂತರ ಸಂಬಳಕ್ಕೆ ಖರ್ಚು ಮಾಡ್ತೀರಿ, ಪಿಂಚಣಿಗೆ ಖರ್ಚು ಮಾಡ್ತೀರಿ, ನಿಮಗೆ ಉಳಿತದೆಷ್ಟು ಅಭಿವೃದ್ಧಿ ಕೆಲಸಕ್ಕೆ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳಿದಾಗ ಕಾಂಗ್ರೆಸ್ ಅರ್ಥ ಆಗ್ತಾ ಇದ್ರು. ಮುಂದೆ ಚುನಾವಣೆ ಇತ್ತು. ಆ ಕಾರಣದಿಂದ ಈ ಚುನಾವಣೆಯಲ್ಲಿ ಏನಾದರೂ ಇದನ್ನು ರಿವರ್ಸ್ ಆದರೆ BJP ಅದನ್ನೇ ದೊಡ್ಡ ವಿಷಯ ಮಾಡುತ್ತೆ ಅಂತಕ್ಕಂಥದ್ದು. ಆದರೆ ಚುನಾವಣೆಯಲ್ಲಿ ಲಾಭ ಆಗದೇ ಇರುವಾಗ ಈಗ ಕಾಂಗ್ರೆಸ್ನ ಒಳಗಡೆಯಿಂದಲೇ ಜನ ಹೇಳ್ತಾ ಇದ್ದಾರೆ, ಶಾಸಕರು, ಸಚಿವರು ಹೇಳ್ತಿದ್ದಾರೆ, ಇದನ್ನು ನಥಿಂಗ್ ರಾಂಗ್ ಇನ್ ದಿಸ್. ಕರೆಕ್ಟ್. ನಾವು ಆರಂಭದಲ್ಲಿ ಹೇಳ್ತಾ ಬಂದಿದ್ದ ಅದನ್ನೇ, ತುಂಬ ಅರ್ಹರು, ತುಂಬ ಅವಶ್ಯಕತೆ ಇರುವಂಥವ್ರು ಇದ್ದಾರೆ, ಅವ್ರಿಗೆ ಮಾತ್ರ ಕೊಡಬೇಕಿದನ್ನು ಅಂತ. ನೀವು BJP ಅವರು ಏನು ಬೇಕಾದರೂ ಹೇಳ್ಬೋದು, ವಿರೋಧ ಪಕ್ಷವಾಗಿ ಅವ್ರು ಹೇಳಲಿಕ್ಕೆ ಸ್ವತಂತ್ರರು. ಆದರೆ ನನಗನ್ಸುತ್ತೆ ಒಂದು ಸರ್ಕಾರವಾಗಿ ಇದನ್ನು ತುಂಬ ಪ್ರುಡೆಂಟ್ ದೃಷ್ಟಿಯಿಂದ ನೋಡಬೇಕಾಗತ್ತೆ. ಅಂದರೆ ಇವತ್ತು ಬರೀ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಬಗ್ಗೆ ಸತೀಶ್ ಜಾರಕಿಹೊಳಿ ಮತ್ತು ಮುನಿಯಪ್ಪನವ್ರು ಹೇಳ್ತಾ ಇದ್ರು. ಬಟ್ ನನಗನ್ಸುತ್ತೆ ನೀವು ಗೃಹ ಜ್ಯೋತಿ 1 ಕೋಟಿ 1.5 ಕೋಟಿಯಷ್ಟು ಹಣ ತೆಗೆದುಕೊಳ್ತಾರೆ. ಅವ್ರಿಗೆ ಯಾಕೆ ನೀವು ತಿಂಗಳಿಗೆ 1600-1700 ರೂಪಾಯಿ ಫ್ರೀಯಾಗಿ ಕೊಡ್ತೀರಿ? ಒಂದು ಪೊಲಿಟಿಕಲ್ ಕಾರಣದಿಂದ ಕೊಡಲೇಬಾರ್ದು. ಆದರೆ ಈಗ ಆಯ್ತಪ್ಪ, ಪೊಲಿಟಿಕಲ್ ಕಾರಣದಿಂದ ಕೊಟ್ಟರು ನಿಮ್ಗೆ ಓಟ್ ಬರದೇ ಇದ್ದಾಗ ಹೌದು, ಇಟ್ಸ್ ಬೆಸ್ಟ್ ಟು ರಿವ್ಯೂ ಇಟ್. ಆದರೆ ರಿವ್ಯೂ ಮಾಡೋದು ಸುಲಭನಾ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ. ಯಾಕಂದರೆ BPL ಸಮಸ್ಯೆಯನ್ನು ನಾವು ಶೋಭಾ ಕರಂದ್ಲಾಜೆ ಅವಧಿಯಿಂದಲೂ ನೋಡ್ತಾ ಇದ್ದೀವಿ, ಅವಾಗಿಂದ ನೋಡ್ತಾ ಇದ್ದೀವಿ ಕಳೆದ 15 ವರ್ಷಗಳಲ್ಲಿ. ಅದನ್ನು ರಿವ್ಯೂ ಮಾಡಲಿಕ್ಕೆ ಸಾಧ್ಯನಾ? ಮಾನದಂಡಗಳನ್ನು ಹೇಗೆ ಬದಲಾವಣೆ ಮಾಡ್ತಾರೆ? ಅದು ಮಾಡಲೇಬೇಕಾಗಿರ್ತಕ್ಕಂಥ ಕ್ರಮ ಅಂತ ನನಗನ್ಸುತ್ತೆ. ಕರ್ನಾಟಕದಲ್ಲಿ 85% ಕುಟುಂಬಗಳು BPL ಕಾರ್ಡ್ ಇಟ್ಕೊಂಡಿದ್ದಾವೆ. 85%, 100ಕ್ಕೆ 85 ಕುಟುಂಬಗಳು ಬಡತನ ರೇಖೆಗಿಂತ ಕೆಳಗಿದ್ದೀವಿ ಅಂತ ಹೇಳಿ BPL ಕಾರ್ಡ್ ಇಟ್ಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಈ ಪರ್ಸೆಂಟೇಜ್ 63, ಮಹಾರಾಷ್ಟ್ರದಲ್ಲಿ 64, ಆಂಧ್ರ 62, ತೆಲಂಗಾಣ 65, ಗುಜರಾತ್ 62, ಕೇರಳ 58. ನೋಡ್ತಾ ಇದ್ದೀರಿ. ಈ ರಾಜ್ಯಗಳ ಪೈಕಿ ಹೈಯೆಸ್ಟ್ ಇರೋದು ಕರ್ನಾಟಕದಲ್ಲಿ. ಇವ್ರಿಗೆ ಯಾಕೆ ಕೊಡ್ತೀರಿ? ನಿಜವಾಗ್ಲೂ ಇವರು ಬಡತನ ರೇಖೆಗಿಂತ ಕೆಳಗೆ ಇದ್ದಾರಾ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ರಮೇಶ್ ಬಾಬು ಅವರೇ, ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕಾಕಾ ಸಾಹೇಬ ನಿಮಗೂ ಫ್ರೀ, ನಾನಾ ಪಾಟೀಲ ನಿಮಗೂ ಫ್ರೀ, ಆ ಚುನಾವಣೆಗಷ್ಟೇ ಅದು. ನಿಜವಾಗ್ಲೂ ಹಂಗೆ ಕೊಡ್ತಾ ಹೋದರೆ ಅಭಿವೃದ್ಧಿ ಅನ್ನೋದು ಒಂದು ಪಾಯಿಂಟ್ನಿಂದ ಇನ್ನೊಂದು ಪಾಯಿಂಟಿಗೆ ಹೋಗೋದಿಲ್ಲ. ಅಂದೇ ನಿಮ್ಮ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ, ಸಚಿವರು ಹೇಳ್ತಾ ಇದ್ದಾರೆ. ಈಗ ಬಹಳಷ್ಟು ಸಂದರ್ಭಗಳಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಇದ್ರ ಮೇಲೆ ಸಾಕಷ್ಟು ಚರ್ಚೆ ಆಗಿದೆ. ನಾನೇ ಚರ್ಚೆಯಲ್ಲಿ ಭಾಗವಹಿಸಿದ್ದೇನೆ. ಕೇಂದ್ರ ಸರ್ಕಾರದ ಬಜೆಟ್ ಸಹಿತವಾಗಿ ರಾಜ್ಯ ಬಜೆಟ್ ಮೇಲೂ ನಾನು ಮಾತಾಡಿದ್ದೇನೆ. ನೆಹರೂರವರು ಈ ದೇಶದ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಒಟ್ಟಾರೆ ದೇಶದ ಬಜೆಟ್ ಗಾತ್ರ 197 ಕೋಟಿ, ಇವತ್ತು 45 ಲಕ್ಷ ಕೋಟಿ ಇದೆ.
ಕರ್ನಾಟಕದಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೆಳಗ್ಗೆ ಮಾತಾಡ್ತಾ ಹೇಳಿದ್ರು, ಎಸ್.ಎಂ. ಕೃಷ್ಣರವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಬಜೆಟ್ ಗಾತ್ರ 25,000 ಕೋಟಿ, ಇವತ್ತು 3,40,000 ಕೋಟಿ ಅಂತೇಳಿ. ಅವರವರ ಭಾವಕ್ಕೆ ಅವರವರ ಭಗುತಿಗೆ ಪಾಪ ಭಾಳ ಜನ ಸಾಮಾಜಿಕ ನ್ಯಾಯದ ವಿರೋಧ ಯಾರು ಮಾಡ್ತಾರೆ ಅವರು ಈ ಥರದ ಚರ್ಚೆಗಳನ್ನ ಹುಟ್ಟಾಕ್ತಾರೆ. ಅದೇನೇ ಇಲ್ಲಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಸುಮಾರು 15 ತಿಂಗಳಾಗಿದೆ, 15 ತಿಂಗಳು ನಡೀತಾ ಇದೆ. ನೀವು ಸ್ವಲ್ಪ ಹಿಂದಿನ ಇತಿಹಾಸವನ್ನು ಗಮನಿಸಿದಾಗ ಈ ಥರದ ಪ್ರಗತಿಪರ ಕಾರ್ಯಕ್ರಮಗಳ ನಿರ್ಧಾರ ತಗೊಂಡಿರ್ತಕ್ಕಂಥದ್ದು ನೀವು 1947ರಿಂದ ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರಗಳೇ. ಇವತ್ತು ನಿಮಗೆ ಸ್ವಾತಂತ್ರ್ಯ ಹೋರಾಟಗಾರರು ಬಿಕಾಸ್ ಆಫ್ ಏಜ್ ಆ್ಯಂಡ್ ಇದು ಇವಾಗಲೇ ಭಾಳ ಸಂಖ್ಯೆ ಕಡಿಮೆ ಆಗಿದೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪೆನ್ಷನ್ ಕೊಡಬೇಕು ಅನ್ನೋಂಥ ಒಂದು ಯೋಜನೆ ಬಂದಿದ್ದು ಸಹ ಕಾಂಗ್ರೆಸ್ ಕಾಲದಲ್ಲೇ. ಇವತ್ತು ಕರ್ನಾಟಕದಲ್ಲಿ ಭಾಳ ಕ್ರಾಂತಿಕಾರಿ ಬದಲಾವಣೆ ತಂದಂಥದ್ದು ಸನ್ಮಾನ್ಯ ದೇವರಾಜ ಅರಸುರವರು. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಉಳುವವನೇ ಭೂಮಿ ಒಡೆಯ ಅನ್ನೋ ಒಂದು ಐತಿಹಾಸಿಕವಾದಂಥ ಒಂದು ಕಾನೂನನ್ನು ಜಾರಿಗೆ ತಂದಾಗ ಬಹುತೇಕ ಈ ದೇಶದಲ್ಲಿ ಆ ಥರದ ನಿರ್ಧಾರವನ್ನು ತಗೊಂಡಂಥದ್ದು 2 ರಾಜ್ಯಗಳು, ಒಂದು ಕರ್ನಾಟಕ, ಇನ್ನೊಂದು ಬಿಹಾರ. ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ದೇವರಾಜ ಅರಸರನ್ನು ನಿಂದನೆ ಮಾಡಿದ್ರು ಭಾಳ ಇದ್ದಾರೆ. ಸ್ವಾಭಾವಿಕವಾಗಿ ಯಾರು ಶೋಷಿತ ಸಮುದಾಯಗಳಿಗೆ, ಕೆಳವರ್ಗದ ಸಮುದಾಯಗಳಿಗೆ ನ್ಯಾಯ ಸಿಕ್ಕದಂಥ ಸಂದರ್ಭದಲ್ಲಿ ಬಲಿಷ್ಠ ವರ್ಗಗಳು ವಿರೋಧ ಮಾಡಿದಂಥದ್ದು ಈ ಥರದ ಚರ್ಚೆಗಳು ಅವತ್ತು ನಡೆದಿದೆ. ಸರ್ಕಾರವನ್ನು ದಿವಾಳಿ ಮಾಡ್ತಾ ಇದ್ದಾರೆ, ರಾಜ್ಯವನ್ನು ದಿವಾಳಿ ಮಾಡ್ತಾ ಇದ್ದಾರೆ, ಭೂಮಿಯನ್ನು. ಬಟ್ ಇದರಲ್ಲಿ ಶೋಷಿತ ಸಮುದಾಯ ಬಲಿಷ್ಠ ಸಮುದಾಯ ಅಂತ ಏನಾರು ಇದೆಯಾ ಇದರಲ್ಲಿ? ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ನಿಮ್ಮ ಪ್ರಶ್ನೆಗಳು ಕೇಳಿ. ಅಲ್ಲ, ನಾನು ಕನ್ಫ್ಯೂಸ್ ಆಯ್ತು, ಕೇಳಿ. ನಾನು ಇದು ಖಂಡಿತ ಅದಕ್ಕೆ ನಾನು ಇತಿಹಾಸಕ್ಕೆ ಏನಕ್ಕೆ ಹೋದೆ ಅಂದರೆ ಈಗಿನ ಚರ್ಚೆಗೂ ಅದಕ್ಕೂ ಖಂಡಿತ ಲಿಂಕ್ ಇದೆ. ಅವತ್ತು ಸಹ ಇದೇ ಥರದ ಇವತ್ತೇನು ಸಿದ್ದರಾಮಯ್ಯನವರು ಕೊಟ್ಟಂಥ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅನ್ನಭಾಗ್ಯದ ಬಗ್ಗೆ ಏನು ಟೀಕೆಗಳು ಬಂದವು, ಅಂಥದ್ದೇ ಶಕ್ತಿಗಳು, ಅಂಥದ್ದೇ ಧ್ವನಿಗಳು ದೇವರಾಜ ಅರಸುರವರು ಉಳುವವನಿಗೆ ಭೂಮಿ ಅಂತ ತಂದಂಥ ಸಂದರ್ಭದಲ್ಲಿ ಮಾತಾಡಿದಂಥದ್ದು. ಮತ್ತು ಅದೇ ರೀತಿ ನೀವು ಆವನೂರು ಕಮಿಷನ್ ಮಾಡಿದಾಗಿರ್ಬೋದು, ಅವಾಗಲೂ ಸಹ ಈ ಥರದ ಚರ್ಚೆ ಹುಟ್ಟಾಕಿದ್ರು. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಗ್ಯಾರಂಟಿ ಒಂದೇ ಅಲ್ಲ. ನೀವು ಹಿಂದಕ್ಕೆ ಹೋಗಿ ನೋಡಿದ್ರೆ ಸಾಕಷ್ಟು ಯೋಜನೆಗಳನ್ನ, ನೀವು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ವಿಧವಾ ಪೆನ್ಷನ್ ಇರ್ಬೋದು, ಇವೆಲ್ಲ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಕೊಟ್ಟಂಥ ಯೋಜನೆಗಳು. ಆ ಸಂದರ್ಭದಲ್ಲೂ ಈ ಥರದ ಚರ್ಚೆಗಳು ಹುಟ್ಟಾಕಿರ್ತಕ್ಕಂಥದ್ದು ನಡೆದಿರ್ತಕ್ಕಂಥದ್ದು. ಮತ್ತು ಜನತಾ ಮನೆಗಳು ಕೊಟ್ಟಂಥ ಸಂದರ್ಭದಲ್ಲಿ, ಉಚಿತ ವಿದ್ಯುತ್ತು ಬೇರೆ ಸಂದರ್ಭದಲ್ಲಿ ಕೊಟ್ಟಂಥದ್ದಲ್ಲಿ ಭಾಳ ಪ್ರಮುಖವಾಗಿ ಬಂಗಾರಪ್ಪನವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ರೈತರಿಗೆ ನೀರಾವರಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ತನ್ನು ಕೊಟ್ಟಂಥ ಸಂದರ್ಭದಲ್ಲೂ ಇಂಥ ಚರ್ಚೆಗಳು ನಡೆದಿದ್ದಾವೆ. ಇವತ್ತು ಗ್ಯಾರಂಟಿಗಳ ಬಗ್ಗೆ ಅಭಿಪ್ರಾಯಗಳು ಸ್ವಾಭಾವಿಕ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯ ಬರೋಂಥದ್ದು ಅಥವಾ ಅವರ ಅಭಿಪ್ರಾಯಗಳನ್ನು ಕೊಡೋಂಥದ್ದು ಸ್ವಾಭಾವಿಕ. ಕಾಂಗ್ರೆಸ್ ಪಕ್ಷ ಉಪಮುಖ್ಯಮಂತ್ರಿಗಳು ಹೇಳಿದಂಥ ರೀತಿಯಲ್ಲಿ ಎಲ್ಲೂ ಸಹ ಈ ಥರದ ತೀರ್ಮಾನವನ್ನು ತಗೊಂಡಿಲ್ಲ. ನಾವು ಇವತ್ತು ಹೇಳ್ತಾ ಇದ್ವಿ, ಕೆಲವು ಶಾಸಕರು ಕೊಡ್ತಾ ಇರ್ತಕ್ಕಂಥ ಸಲಹೆ ಒಂದು ಸೀಲಿಂಗ್ ಲಿಮಿಟ್ ಹಾಕಿ ಯಾರು ಆರ್ಥಿಕವಾಗಿ ಬಲಿಷ್ಠ ಆಗಿದ್ದಾರೆ ಅವ್ರಿಗೆ ಬೇಡ ಅನ್ನೋದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅದು ಚರ್ಚೆ ಅಲ್ಲ, ಹಂಗೆ ಹೇಳಿದ ಮಾತ್ರಕ್ಕೆ ಅವರು ಸಾಮಾಜಿಕ ನ್ಯಾಯದ ವಿರೋಧಿಗಳು ಅಂತ ಆಗೋದಿಲ್ಲ. ಅದಲ್ಲ, ಈ ಕೆ ಎಚ್ ಮುನಿಯಪ್ಪನವ್ರು ಮಾತಾಡಿದ್ದೇನು ತಪ್ಪಿತ್ತು ಅವ್ರು ಹೇಳಿದ್ರಲ್ಲಿ? ನಾನು ಅದನ್ನು ಅವ್ರಿಗೆಲ್ಲ ಲಿಂಕ್ ಮಾಡ್ತಿರೋದು. BJP ಮಿತ್ರರು ಹೇಳ್ತಾ ಇದ್ರು ಗ್ಯಾರಂಟಿಗಳೇ ಕೊಡ್ಕೊಡ್ದು ಅಂತೇಳಿ. ಭಾಳಷ್ಟು ಸನ್ಮಾನ್ಯ ಆರ್ ಅಶೋಕ್ರವರು ಪಾಪ ಇವತ್ತು ಅವ್ರ ಅಫಿಡವಿಟಲ್ಲಿ ಅವರೇ ರಿಟ್ ಪಿಟಿಷನ್ ಹಾಕ್ಕೊಂಡಿದ್ದಾರೆ ಹೈಕೋರ್ಟಲ್ಲಿ, ಅದನ್ನು ಅವ್ರ ಅಫಿಡವಿಟಲ್ಲಿ ಹೇಳ್ಕೊಂಡಿಲ್ಲ. ಇಂಥವ್ರೆಲ್ಲ ಸರ್ಕಾರಕ್ಕೆ ಬುದ್ಧಿ ಮಾತು ಹೇಳ್ತಾರೆ. ಇರಲಿ, ಅದು ವಿಧಾನಸೌಧದಲ್ಲಿ ಚರ್ಚೆ ಆಗೋಂಥ ವಿಚಾರ, ಅದು ಇನ್ನೊಂದು ಸಂದರ್ಭದಲ್ಲಿ ಚರ್ಚೆ ಮಾಡೋಣ. ನಾನು ಏನಕ್ಕೆ ಅಂದರೆ BJP ಮಿತ್ರರು ಹೇಳ್ತಾ ಇರ್ತಕ್ಕಂಥದ್ದು ಯೋಜನೆಗಳು ಕೊಟ್ಟಿದ್ದೇ ತಪ್ಪು, ಗ್ಯಾರಂಟಿಗಳೇ ಅವಶ್ಯಕತೆ ಇಲ್ಲ, ಈ ಥರದ ಚರ್ಚೆಯನ್ನು ಯಾರು ಹುಟ್ಟಾಕ್ತಾ ಇದ್ದಾರೆ ಅವ್ರಿಗೂ ಈ ಮಾತನ್ನು ಹೇಳಿದಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.